ಹಾಯ್, ನಾನು ಪ್ರಕಾಶ್ ಮಂಡಗಟ್ಟ, ಈಶಾನ್ವಿ ಅಕಾಡೆಮಿ ಶಿವಮೊಗ್ಗದ ವತಿಯಿಂದ ಗುಪ್ತರ ಸುವರ್ಣ ಯುಗ ದ್ವಿತೀಯ ಪಿಯುಸಿಯ ಇತಿಹಾಸದ ಮಾರ್ಗದರ್ಶಿ ಸರಣಿ ವಿಡಿಯೋಗಳಿಗೆ ಅತ್ಯಂತ ಆತ್ಮೀಯ ಸ್ವಾಗತ. ಇಂದು ಗುಪ್ತರ ಸುವರ್ಣ ಯುಗವನ್ನು ಕುರಿತು ಚರ್ಚೆ ಮಾಡೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗುಪ್ತರ ಕಾಲವನ್ನು ಭಾರತ ಇತಿಹಾಸದಲ್ಲಿ ಸುವರ್ಣ ಯುಗ ಅಂತೇಳಿ ಕರೆಯಲಾಗುತ್ತೆ. ಗೋಲ್ಡನ್ ಏಜ್ ಆಫ್ ಏನ್ಷಿಯಂಟ್ ಇಂಡಿಯಾ ಅಂತೇಳಿ ಕರೆಯಲಾಗುತ್ತೆ. ಜೊತೆಗೆ ಈ ಕಾಲಘಟ್ಟವನ್ನು ವಿಶ್ವದ ಬೇರೆ ಬೇರೆ ಸಾಮ್ರಾಜ್ಯಗಳ ನಾಗರಿಕತೆಗಳ ಸುವರ್ಣ ಯುಗಗಳಿಗೆ ಕಂಪೇರ್ ಮಾಡಲಾಗುತ್ತೆ. ಉದಾಹರಣೆಗಳಾದರೆ ಬ್ರಿಟನ್ ರಾಣಿ ಎಲಿಜಬೆತ್ಳ ಕಾಲಕ್ಕೆ, ರೋಮ್ ನಾಗರಿಕತೆಯ ಶ್ರೇಷ್ಠ ಚಕ್ರವರ್ತಿಗಳ ಒಬ್ಬ ಆಗಿರ್ತಕ್ಕಂಥ ಆಗಸ್ಟ್ ಸೀಸರ್ನ ಕಾಲಕ್ಕೆ, ಗ್ರೀಕ್ ನಾಗರಿಕತೆಯಲ್ಲಿ ಸ್ಕೂಲ್ ಆಫ್ ಎಲ್ಲಾಸ್, ಗ್ರೀಕ್ ನಾಗರಿಕತೆಯಲ್ಲಿ ಸುವರ್ಣ ಯುಗವನ್ನೇ ಸೃಷ್ಟಿ ಮಾಡಿದಂಥ ಪೆರಿಕ್ಲಸ್ನ ಆಳ್ವಿಕೆ ಕಾಲಕ್ಕೆ ಭಾರತದ ಗುಪ್ತರ ಕಾಲದ ಆಳ್ವಿಕೆಯನ್ನು ಹೋಲಿಕೆ ಮಾಡಲಾಗುತ್ತೆ. ಯಾಕೆಂದರೆ ಆ ಮಟ್ಟದ ಪ್ರಗತಿ ಭಾರತದಲ್ಲೂ ಕೂಡ ಆಯಿತು ಅನ್ನೋ ಅಭಿಪ್ರಾಯವನ್ನು ಇತಿಹಾಸಕಾರರು ವ್ಯಕ್ತಪಡಿಸೋದು ನಾವಿಲ್ಲಿ ಕಾಣ್ತೇವೆ. ಇಲ್ಲಿ ಪ್ರಮುಖವಾಗಿ ಹಲವಾರು ಕ್ಷೇತ್ರಗಳಲ್ಲಿ ಶಿಕ್ಷಣ ಕ್ಷೇತ್ರ ಇರ್ಬೋದು, ವೈದ್ಯಕೀಯ ವಿಜ್ಞಾನ ಇರ್ಬೋದು, ಲೋಹ ವಿಜ್ಞಾನ ಇರ್ಬೋದು, ಖಗೋಳ ವಿಜ್ಞಾನ ಇರ್ಬೋದು, ಸಾಹಿತ್ಯ ಇರ್ಬೋದು, ಕಲೆ ಮತ್ತು ವಾಸ್ತುಶಿಲ್ಪ, ಚಿತ್ರಕಲೆ, ಹೀಗೆ ಬಹಳಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ರಂಗಗಳಲ್ಲಿ ಗಣಿತ ಕ್ಷೇತ್ರ ಪ್ರಗತಿಯನ್ನು ಕಾಣಲಾಗುತ್ತೆ. ಆ ಕಾರಣಕ್ಕಾಗಿಯೇ ಭಾರತದಲ್ಲಿ ಗುಪ್ತರ ಕಾಲವನ್ನು ಸುವರ್ಣ ಯುಗ ಅಂತೇಳಿ ಕರೆಯುವ ಪ್ರಯತ್ನ ಇತಿಹಾಸಕಾರರು ಮಾಡ್ತಾರೆ. ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ ನಾವು. ಹಿಂದೂ ಧರ್ಮದ ಪುನರುತ್ಥಾನ. ಹಿಂದೂ ಧರ್ಮವು ಗುಪ್ತರ ರಾಜಧರ್ಮ ಆಗಿತ್ತು. ಜೊತೆಗೆ ಇಲ್ಲಿ ವಿಶೇಷವಾಗಿ ವೈಷ್ಣವ ಪಂಥ, ಹಿಂದೂ ಧರ್ಮದಲ್ಲಿ ಶೈವ ಪಂಥ ಮತ್ತು ವೈಷ್ಣವ ಪಂಥ ಎರಡು ಪಂಥಗಳನ್ನ ಕಾಣ್ತೇವೆ. ಜೊತೆಗೆ ಶಕ್ತಿ ಪಂಥದ ಬೆಳವಣಿಗೆ ಕೂಡ ಇವ್ರ ಕಾಲಕ್ಕಾಗಿದ್ದನ್ನು ಕಾಣ್ತೇವೆ. ಇವರು ವೈಷ್ಣವ ಪಂಥವನ್ನು ಹೆಚ್ಚು ಅಥವಾ ವೈಷ್ಣವ ಧರ್ಮವನ್ನು ಹೆಚ್ಚು ಅನುಸರಣೆ ಮಾಡ್ತಾರೆ ಅನ್ನೋದಕ್ಕೆ ನಮಗೆ ಸಾಕ್ಷಿ ಕೂಡ ಏನು ಅಂತಂದ್ರೆ, ಎರಡನೇ ಚಂದ್ರಗುಪ್ತ, ಒಂದನೇ ಕುಮಾರಗುಪ್ತ ಮತ್ತು ಸ್ಕಂದಗುಪ್ತ ಇವರೆಲ್ಲರೂ ಕೂಡ ಪರಮ ಭಾಗವತ ಎಂಬ ಬಿರುದನ್ನು ಇಟ್ಕೊಂಡು ಪರಮ ಭಾಗವತ ವೈಷ್ಣವ ಪಂಥಕ್ಕೆ ಸಂಬಂಧಪಟ್ಟದ್ದು, ವಿಷ್ಣುವಿನ ಆರಾಧನೆಗೆ ಸಂಬಂಧಪಟ್ಟದ್ದು. ಆ ಕಾರಣಕ್ಕಾಗಿಯೇ ಇವರು ಬಹುತೇಕ ವೈಷ್ಣವ ಪಂಥನ ಅನುಸರಣೆ ಮಾಡ್ತಾ ಇದ್ರು. ಜೊತೆಗೆ ಇವರ ಲಾಂಛನ ಕೂಡ ವೈಷ್ಣವ ಪಂಥಕ್ಕೆ ಸಂಬಂಧಪಟ್ಟದನ್ನ ಗರುಡ ಏನಿದೆ ಅದನ್ನು ಕೂಡ ನಾವಿಲ್ಲಿ ಉಲ್ಲೇಖ ಮಾಡಬಹುದು. ಜೊತೆಗೆ ಇಲ್ಲಿ ವೈದಿಕ ಧರ್ಮದಲ್ಲಿದ್ದಂತಹ ಯಜ್ಞ ಯಾಗಾದಿಗಳನ್ನ ಹೆಚ್ಚು ಆಚರಣೆ ಮಾಡ್ತಾ ಇದ್ರು ಇವರು. ಅಶ್ವಮೇಧ ಯಾಗ, ವಾಜಪೇಯ, ಜೊತೆಗೆ ರಾಜಸೂಯ, ಇತರೆ ಪ್ರಮುಖವಾಗಿರ್ತಕ್ಕಂಥ ಯಜ್ಞಗಳನ್ನು ಕೂಡ ನಾವು ಇವ್ರ ಕಾಲಕ್ಕೆ ಆಚರಣೆ ಮಾಡೋದನ್ನ ಕಾಣ್ತೇವೆ. ಜೊತೆಗೆ ಇವರ ಕಾಲದಲ್ಲಿ ಶಕ್ತಿ ಪಂಥದ ಬೆಳವಣಿಗೆಯನ್ನು ಕೂಡ ನಾವು ಉಲ್ಲೇಖಿಸ್ತೇವೆ. ಶಕ್ತಿ ಪಂಥ ಅಂದ್ರೆ ಇಲ್ಲಿ ಸ್ತ್ರೀ ದೇವತೆಗಳನ್ನು ಕೂಡ ಆರಾಧನೆ ಮಾಡತಕ್ಕಂಥದ್ದು. ಶಿವನ ಜೊತೆಗೆ ಪಾರ್ವತಿಯನ್ನ, ವಿಷ್ಣುವಿನ ಜೊತೆಗೆ ಮಹಾಲಕ್ಷ್ಮಿಯನ್ನ, ಹಾಗೆ ಮಹಾಶಕ್ತಿಯ ರೂಪಗಳಲ್ಲಿ ಸ್ತ್ರೀ ದೇವತೆಗಳನ್ನ ಆರಾಧನೆ ಮಾಡುವಂತ ಒಂದು ಬೆಳವಣಿಗೆ ಕೂಡ ಇವ್ರ ಕಾಲಕ್ಕಾಗಿದ್ದನ್ನು ಕಾಣ್ತೇವೆ. ಜೊತೆಗೆ ಇವ್ರ ಕಾಲಕ್ಕೆ ಭಾರತೀಕರಣ ಉಂಟಾಯಿತನ್ನು ಕೂಡ ಇತಿಹಾಸಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಶಕರು, ಗ್ರೀಕರು, ಯವನರು ಇವ್ರ ಕೆಲವರು ಭಾರತ ಮೇಲೆ ದಾಳಿ ಮಾಡಿದ್ರು, ಭಾರತದಲ್ಲಿ ಆಳ್ವಿಕೆನ ಮಾಡಿದ್ರು, ಭಾರತೀಯ ಧರ್ಮ ಸಂಸ್ಕೃತಿಯನ್ನು ಅನುಸರಣೆ ಮಾಡಿ ಭಾರತೀಯರಾಗಿನೇ ಪರಿವರ್ತನೆಯಾಗಿ ಭಾರತೀಯರಾಗಿನೇ ಇರ್ತಾರೆ ಅನ್ನೋ ಕಾರಣಕ್ಕಾಗಿನೇ ಇಲ್ಲಿ ಹಿಂದೂ ಧರ್ಮದ ಪುನರುತ್ಥಾನ ಉಂಟಾಯಿತು ಅಂತ ಕೂಡ ಉಲ್ಲೇಖ ಮಾಡಲಾಗುತ್ತೆ. ಯಾಕೆಂದ್ರೆ ಈ ಹಿಂದೆ ಬುದ್ಧಿಸಂಗೆ ಹೆಚ್ಚು ಪ್ಯಾಟ್ರನೈಸನ ಸಿಕ್ಕಿತ್ತು, ಆದರೆ ಹಿಂದೂ ಧರ್ಮಕ್ಕೆ, ವೈಷ್ಣವ ಪಂಥ ಧರ್ಮಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನು ಕೊಡೋ ಮೂಲಕವಾಗಿ ಆ ಧರ್ಮದ ಪುನರುತ್ಥಾನ ಆಗೋದಕ್ಕೆ ಅವಕಾಶ ಮಾಡಿಕೊಟ್ರು ಅನ್ನೋ ಅಭಿಪ್ರಾಯವನ್ನು ಕೂಡ ಇತಿಹಾಸಕರು ಹೇಳೋದನ್ನು ಕಾಣ್ತೇವೆ. ಜೊತೆಗೆ ಇಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಕೂಡ ರಾಜಾಶ್ರಣ ಕೊಟ್ಟಿದ್ರು. ಆ ಕಾರಣಕ್ಕಾಗಿಯೇ ಪರಧರ್ಮ ಸಹಿಷ್ಣುತೆ ಕೂಡ ಇವ್ರ ಕಾಲದಲ್ಲಿ ಇತ್ತು. ಅನ್ಯ ಧರ್ಮಗಳನ್ನು ಕೂಡ ಗೌರವಿಸ್ತಾ ಇದ್ರು, ಸಮಾನವಾಗಿ ಪರಿಗಣಿಸ್ತಾ ಇದ್ರು ಅನ್ನೋದಕ್ಕೆ ಇವೆಲ್ಲವೂ ಕೂಡ ನಮಗೆ ಸಾಕ್ಷಿಯಾಗಿ ನಿಲ್ತವೆ. ಇನ್ನು ಎರಡನೇ ಪಾಯಿಂಟು, ಶಿಕ್ಷಣ. ಶಿಕ್ಷಣ ಪ್ರಗತಿಯ ಕೀಲಿಕ ಎಂತನೇ ಭಾವನೆ ಇದ್ದಂತಹ ಒಂದು ಕಾಲಘಟ್ಟ ನಾವು ಗುಪ್ತರ ಕಾಲಕ್ಕೆ ಕಾಣ್ತೇವೆ. ಯಾಕೆಂದ್ರೆ ವಿಶ್ವದ ಬೇರೆ ಬೇರೆ ದೇಶಗಳಿಂದ ಕೂಡ ವಿದ್ಯಾರ್ಥಿಗಳನ್ನ ಆಕರ್ಷಿಸುವ ಮಟ್ಟಿಗೆ ಇವರ ಕಾಲಕ್ಕೆ ಶಿಕ್ಷಣ ಕ್ಷೇತ್ರ ಬೆಳವಣಿಗೆನ ಸಾಧಿಸಿತ್ತು. ಇದನ್ನ ಪ್ರಮುಖ ವಿಶ್ವವಿದ್ಯಾಲಯಗಳನ್ನು ಉಲ್ಲೇಖ ಮಾಡಿದಾರೆ ನಾವು. ತಕ್ಷಶಿಲೆ, ನಳಂದ, ಅಜಂತ, ಸಾರನಾಥ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಯೂನಿವರ್ಸಿಟಿಗಳಾಗಿದ್ದು. ಇವತ್ತು ಹೇಗೆ ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ಅಂತ ಹೇಳೋ ಪ್ರಯತ್ನ ಮಾಡ್ತಾರೆ, ಆ ರೀತಿಯಲ್ಲಿ ಆಗಿನ ಕಾಲಘಟ್ಟಕ್ಕೆ ತಕ್ಷಶಿಲೆ, ನಳಂದ, ಅಜಂತ, ಸಾರನಾಥ ಪ್ರಸಿದ್ಧವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಾಗಿದ್ವು. ಜೊತೆಗೆ ಪ್ರಸಿದ್ಧವಾದ ಶಿಕ್ಷಣ ಕೇಂದ್ರಗಳು ಯಾವುದು ಅಂತಂದ್ರೆ ಪಾಟಲಿಪುತ್ರ ಮತ್ತೆ ವಲ್ಲಭ. ಪಾಟಲಿಪುತ್ರ ಮತ್ತು ವಲ್ಲಭ ಇವು ಪ್ರಸಿದ್ಧವಾಗಿರ್ತಕ್ಕಂಥ ಶಿಕ್ಷಣ ಕೇಂದ್ರಗಳಾಗಿದ್ದವು. ಇವ್ರ ಕಾಲಘಟ್ಟಕ್ಕೆ ಗ್ರಂಥಗಳನ್ನ ಬರೆಯೋದಕ್ಕೆ ತಾಡೋಲೆಗಳನ್ನ ಮತ್ತು ತಾಮ್ರಪಟಗಳನ್ನು ಉಪಯೋಗ ಮಾಡ್ತಾ ಇದ್ರು. ಜೊತೆಗೆ ಸಂಸ್ಕೃತ ಮಾಧ್ಯಮದಲ್ಲಿ ಶಿಕ್ಷಣ ಕೊಡ್ತಾರೆ. ನಾವು ಇವತ್ತು ಹೇಗೆ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಅಂತ ಕರೀತೀವಿ, ಆ ರೀತಿಯಲ್ಲೇ ಆಗಿನ ಕಾಲಘಟ್ಟದಲ್ಲಿ ಬೋಧನಾ ಮಾಧ್ಯಮ ಸಂಸ್ಕೃತ ಆಗಿತ್ತು. ಸಂಸ್ಕೃತ ಮಾಧ್ಯಮದಲ್ಲಿ ಶಿಕ್ಷಣವನ್ನ ನೀಡ್ತಾ ಇದ್ರು. ಬೋಧಿಸುವ ವಿಷಯಗಳು ಯಾವುದು ಅನ್ನೋದಾದ್ರೆ ಇಲ್ಲಿ ವೈದಿಕ ಸಾಹಿತ್ಯ ಪ್ರಧಾನವಾಗಿರೋದನ್ನು ಉಲ್ಲೇಖ ಮಾಡ್ತೇವೆ, ಗುರುತಿಸಬಹುದು. ಪುರಾಣಗಳು,
ಸಾಹಿತ್ಯ, ತತ್ವಶಾಸ್ತ್ರ ಮತ್ತು ಮಹಾಕಾವ್ಯಗಳು, ಜೊತೆಗೆ ವಿಜ್ಞಾನದ ವಿಚಾರಗಳಾಗಿರ್ತಕ್ಕಂಥ ಅಂಕಗಣಿತ, ಖಗೋಳಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ ಮತ್ತು ವೈದ್ಯಕೀಯ ವಿಜ್ಞಾನ, ಲೋಹ ವಿಜ್ಞಾನ ಇತರೆ ಪ್ರಮುಖ ವಿಚಾರಗಳನ್ನು ಈ ಕಾಲಕ್ಕೆ ಬೋಧನೆ ಮಾಡುವಂಥ ಪ್ರಯತ್ನ ನಾವಿಲ್ಲಿ ಕಾಣ್ತೇವೆ. ಹಾಗಾಗಿ ಶಿಕ್ಷಣ ಬಹಳ ಪ್ರಮುಖವಾಗಿರ್ತಕ್ಕಂಥ ಕ್ಷೇತ್ರ ಆಗಿತ್ತು. ಸಾಕಷ್ಟು ಬೆಳವಣಿಗೆಯನ್ನು ಗುಪ್ತ ದೊರೆಗಳು ಪ್ರೋತ್ಸಾಹವನ್ನು ಮಾಡಿದರು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಲ್ತವೆ. ಇನ್ನು ಮೂರನೇ ಪಾಯಿಂಟು ಸಂಸ್ಕೃತ ಸಾಹಿತ್ಯ. ಸುವರ್ಣಯುಗ ಅಂತಲೇ ಕರೆಸ್ಕೊಂಡಿದ್ದು ಸಾಹಿತ್ಯ ಕ್ಷೇತ್ರಕ್ಕೆ ಬಹಳಷ್ಟು ಪ್ಯಾಟ್ರೋಜನ ಸಿಕ್ಕಿತ್ತು ಅಥವಾ ಕೊಟ್ಟಿದ್ದು ಅನ್ನೋದಕ್ಕೆ ಸಾಕ್ಷಿಯಾಗುತ್ತೆ. ಗುಪ್ತರ ಕಾಲವನ್ನು ಭಾರತದಲ್ಲಿ ಸಂಸ್ಕೃತ ಸಾಹಿತ್ಯದ ಸುವರ್ಣಯುಗ ಅಂತೇಳಿ ಕರೆಯಲಾಗುತ್ತೆ. ಶ್ಲೋಕ ರೂಪದಲ್ಲಿದ್ದ ವೈದಿಕ ಸಾಹಿತ್ಯವನ್ನು ಬರವಣಿಗೆಯ ರೂಪಕ್ಕೆ ತರುವಂಥ ಪ್ರಯತ್ನ ಕೂಡ ಇವರ ಕಾಲದಲ್ಲಿ ಆಗಿರೋದನ್ನು ಕಾಣ್ತೇವೆ. ಶ್ಲೋಕ ರೂಪದಲ್ಲಿದ್ದ ವೈದಿಕ ಸಾಹಿತ್ಯವನ್ನು, ಯಾಕೆಂದರೆ ಬಾಯಿಂದ ಬಾಯಿಗೆ ವರ್ಗಾವಣೆ ಆಗಿದ್ದಂಥ ಸಾಹಿತ್ಯವನ್ನು ಲಿಟ್ರೇಚರ್ನ ರೂಪದಲ್ಲಿ, ಅದರಲ್ಲಿ ತಾಡೋಲೆ ಅಥವಾ ತಾಮ್ರಪಟಗಳಲ್ಲಿ ಆ ವೈದಿಕ ಸಾಹಿತ್ಯನ ಬರವಣಿಗೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಗುಪ್ತರು ಪ್ರೋತ್ಸಾಹ ಮಾಡ್ತಾರೆ. ಜೊತೆಗೆ ಗುಪ್ತ ಸಂತತಿಯ ಶ್ರೇಷ್ಠರಾಗಿರ್ತಕ್ಕಂಥ ಸಮುದ್ರಗುಪ್ತನನ್ನ ಹರಿಶ್ಚಂದ್ರನ ಅಲಹಾಬಾದ್ ಶಾಸನದಲ್ಲಿ ಕವಿಗಳ ರಾಜ ಅಂತಲೇ ಉಲ್ಲೇಖ ಮಾಡಲಾಗುತ್ತೆ. ಈತ ಸ್ವತಃ ಕೃಷ್ಣಚರಿತೆ ಎಂಬ ಗ್ರಂಥನೂ ಕೂಡ ಬರೆದ ಅಂತೇಳಿ ಕೂಡ ಉಲ್ಲೇಖ ಮಾಡಲಾಗುತ್ತೆ. ಅಲಹಾಬಾದ್ ಶಾಸನದಲ್ಲಿ ಕವಿಗಳ ರಾಜ ಅಂತಲೇ ಸಮುದ್ರಗುಪ್ತನ ಕರೆಯಲಾಗುತ್ತೆ. ಹಾಗಾಗಿ ಸಾಹಿತ್ಯಕ್ಕೆ ವಿಶೇಷವಾದ ಪ್ರೋತ್ಸಾಹ ಇತ್ತು. ಸ್ವತಃ ಸಾಹಿತಿಗಳಾಗಿದ್ರೂ ಕೂಡ ಗುಪ್ತ ದೊರೆಗಳು ಅನ್ನೋದು ಕೂಡ ನಮಗೆ ಇಲ್ಲಿ ಮನದಟ್ಟಾಗುತ್ತೆ. ಜೊತೆಗೆ ಈ ಒಂದು ಸಂತತಿಯ ಮತ್ತೊಬ್ಬ ಪ್ರಮುಖ ದೊರೆಯಾಗಿರ್ತಕ್ಕಂಥ ಎರಡನೇ ಚಂದ್ರಗುಪ್ತ. ಈ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ 9 ಜನ ನವರತ್ನರು ಅಂತೇಳಿ ಕರೆಸ್ಕೊಂಡಂಥ ವಿದ್ವಾಂಸ ಇದ್ರು. ನವರತ್ನ ಅಂತ ಕರೆಸ್ಕೊಂಡ ಶ್ರೇಷ್ಠ ವಿದ್ವನ್ಮಣಿಗಳಿಗೆ ಆಶ್ರಯ ಕೊಟ್ಟಿದ್ದ ಎರಡನೇ ಚಂದ್ರಗುಪ್ತ ಅನ್ನೋದು ಕೂಡ ನಮಗೆ ಇತಿಹಾಸ ದಾಖಲಾಗಿರೋದ ಕಾಣ್ತೇವೆ. ಅದರ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥನು ಉಜ್ಜಯಿನಿಯ ಕಾಳಿದಾಸ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ವ್ಯಕ್ತಿ. ಈತನನ್ನ ಭಾರತದ ಶೇಕ್ಸ್ಪಿಯರ್ ಎಂದು ಕೂಡ ಕರೆಯಲಾಗುತ್ತೆ. ಇಲ್ಲಿ ಕಾಳಿದಾಸನ ಕೃತಿಗಳನ್ನು ನೆನಪಿಡೋಕೆ ಅತ್ಯಂತ ವಿಶೇಷವಾಗಿ ಒಂದು ಸೂತ್ರವನ್ನ ಹೇಳ್ಬೋದು. ಆ ಸೂತ್ರದಲ್ಲಿ ಅಷ್ಟು ಕಾವ್ಯಗಳನ್ನು ಅಥವಾ ನಾಟಕಗಳನ್ನು, ಮಹಾಕಾವ್ಯಗಳನ್ನು, ಗೀತನಾಟಕಗಳನ್ನು, ಮೂರು ಪ್ರಕಾರಗಳನ್ನು ಕೂಡ ನೆನ್ಪಿಟ್ಕೋಬಹುದು. ಇಲ್ಲಿ ನೋಟ್ ಮಾಡ್ಕೊಳ್ಬೇಕಾರೆ ಮಾಳವಿಕ್ರ, ಶಾಕುಂತಲ, ರಘುಕುಮಾರ, ಮೇಘಋತು ಸಂಹಾರ ರಚಿಸಿದಾತಂ ಕಾಳಿದಾಸಂ, ಈ ಒಂದೇ ಒಂದು ಶ್ಲೋಕದಲ್ಲಿ ಅಥವಾ ಸೂತ್ರದಲ್ಲಿ ಕಾಳಿದಾಸನ ಅಷ್ಟು ಕೃತಿಗಳನ್ನು ನೆನ್ಪಿಡೋ ಪ್ರಯತ್ನ ಮಾಡಬಹುದು ವಿದ್ಯಾರ್ಥಿಗಳೇ. ಮಾಳವಿಕ್ರ, ಶಾಕುಂತಲ, ರಘುಕುಮಾರ, ಮೇಘಋತು ಸಂಹಾರ ರಚಿಸಿದಾತಂ ಕಾಳಿದಾಸಂ. ನೋಡಿ, ಇಲ್ಲಿ ಮಾಳವಿಕ್ರ ಅಂತಂದ್ರೆ ಇಲ್ಲಿ ಮಾಳ ಅಂದ್ರೆ ಮಾಳವಿಕ ಅಗ್ನಿಮಿತ್ರ, ವಿಕ್ರ ವಿಕ್ರಮೋರ್ವಶೀಯ, ಶಾಕುಂತಲ ಅಭಿಜ್ಞಾನ ಶಾಕುಂತಲ, ರಘುವಂಶ, ಕುಮಾರ ಸಂಭವ, ಮೇಘದೂತ, ಋತು ಸಂಹಾರ ಇಷ್ಟೂ ಕೂಡ ಗೀತನಾಟಕಗಳು, ಮಹಾಕಾವ್ಯಗಳು, ಗೀತಕಾವ್ಯಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ 3 ಪ್ರಕಾರಗಳನ್ನು ಕೂಡ ಈ ಒಂದು ಸೂತ್ರದಲ್ಲಿ ನೆನಪಿಡಬಹುದು. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಮಾಳವಿಕ್ರ, ಶಾಕುಂತಲ, ರಘುಕುಮಾರ, ಮೇಘ ಋತು ಸಂಹಾರ ಇದನ್ನ ನೆನ್ಪಿಟ್ಕೊಂಡ್ರೆ ಬರೆದಿಟ್ಕೊಂಡ್ರೆ ಈ ರೀತಿ ಮಾಳ ಅಂದ್ರೆ ಮಾಳವಿಕ ಅಗ್ನಿಮಿತ್ರ, ವಿಕ್ರ ಅಂದ್ರೆ ವಿಕ್ರಮ ಊರ್ವಶೀಯ, ಶಾಕುಂತಲ ಅಭಿಜ್ಞಾನ ಶಾಕುಂತಲ, ರಘು ವಂಶ, ಕುಮಾರ ಸಂಭವ, ಮೇಘದೂತ, ಋತು ಸಂಹಾರ ಇವನ್ನ ಪ್ರತಿಯೊಂದು ಪದಗಳಿಗಿರ್ತಕ್ಕಂತಹ ಪೂರ್ಣ ರೂಪದ ಕೃತಿಗಳನ್ನ ನೀವು ನೋಟ್ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಹಾಗೇನೆ ಶೂದ್ರಕನ ಮೃಚ್ಛಕಟಿಕ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ. ಇನ್ನು ಭಾರವಿಯ ಕಿರಾತಾರ್ಜುನೀಯಂ ಭಾರವಿಯ ಪ್ರಮುಖವಾಗಿರ್ತಕ್ಕಂಥ ಕೃತಿ. ಇದು ಬಹಳ ಇಂಪಾರ್ಟೆಂಟು. ಹೊಂದಿಸಿ ಬರೆಯಿರಿ, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಅಥವಾ 1 ಅಂಕದ ಪ್ರಶ್ನೆಗಳಲ್ಲಿ ಕೇಳುವ ಸಾಧ್ಯತೆನ ನಾವಿಲ್ಲಿ ಅಲ್ಲಗಳೆಯೋಂಗಿಲ್ಲ. ಹಾಗಾಗಿ ಗಮನ ಇಟ್ಟು ನೋಟ್ ಮಾಡ್ಕೊಳ್ಳಿ. ಕಿರಾತಾರ್ಜುನೀಯಂ. ಇನ್ನು ದಂಡಿಯ ಕಾವ್ಯಾದರ್ಶ ಮತ್ತು ದಶಕುಮಾರ ಚರಿತೆ, ವಿಶಾಖದತ್ತನ ಮುದ್ರ ರಾಕ್ಷಸ ಮತ್ತು ದೇವಿಚಂದ್ರಗುಪ್ತಂ ಇದು ಆಧಾರಗಳಲ್ಲೂ ಕೂಡ ಬರುತ್ತೆ. ಇದು ಮೌರ್ಯರ ಆಧಾರಗಳು ಕೂಡ ಉಲ್ಲೇಖ ಆಗುತ್ತೆ. ವಿಶಾಖದತ್ತನ ಮುದ್ರ ರಾಕ್ಷಸ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಕೂಡ ನಮಗೆ ಉಲ್ಲೇಖನ ಮಾಡುತ್ತೆ. ಜೊತೆಗೆ ದೇವಿಚಂದ್ರಗುಪ್ತಂ ನಾಟಕ ಕೂಡ ಇಲ್ಲಿ ಗುಪ್ತರ ಆಧಾರಗಳಲ್ಲಿ ಕೂಡ ನಮಗೆ ಕವರ್ ಆಗುತ್ತೆ. ನಾವು ವಿಷ್ಣು ಶರ್ಮ ಪಂಚತಂತ್ರ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಕಥೆಗಳನ್ನು ಒಳಗೊಂಡಿರ್ತಕ್ಕಂಥ ಸಂಕಲನ ಪಂಚತಂತ್ರ. ವಿಷ್ಣು ಶರ್ಮ ಅಂತಕ್ಕಂಥ ವ್ಯಕ್ತಿ ಪಂಚತಂತ್ರವನ್ನು ರಚನೆ ಮಾಡ್ತಾನೆ. ಇನ್ನು ಭವಭೂತಿ ಎಂಬ ವ್ಯಕ್ತಿ ಕವಿ ಉತ್ತರ ರಾಮಚರಿತೆ ಎಂಬ ಗ್ರಂಥವನ್ನು ರಚನೆ ಮಾಡ್ತಾನೆ. ಶಂಕು ಎಂಬ ಕವಿ ಶಿಲ್ಪಶಾಸ್ತ್ರವನ್ನು ರಚನೆ ಮಾಡ್ತಾನೆ. ಅಮರಸಿಂಹ ಎಂಬ ಕವಿ ಅಮರಸಿಂಹನ ಅಮರಕೋಶ, ಶಂಕುನ ಶಿಲ್ಪಶಾಸ್ತ್ರ. ಹೀಗೆ ಕವಿ ಮತ್ತೆ ಕೃತಿ ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ತುಂಬಾ ಲಾಂಗ್ ಟೈಮಲ್ಲಿ ಆ ಕೃತಿ ಮತ್ತೆ ಕೃತಿಗಳನ್ನ ನೆನ್ಪಿಡೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಮುಂದಿನ ಪಾಯಿಂಟು ವಿಜ್ಞಾನ ಮತ್ತು ತಂತ್ರಜ್ಞಾನ. ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ಗುಪ್ತ ಕಾಲದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಕಂಡಿರೋದನ್ನ ಉಲ್ಲೇಖ ಮಾಡ್ತೇವೆ. ಅದರ 3 ಸೆಕ್ಷನ್ ಮಾಡ್ಕೊಂಡು ಅಧ್ಯಯನ ಮಾಡ್ಬೋದು. ಖಗೋಳಶಾಸ್ತ್ರ, ವೈದ್ಯಶಾಸ್ತ್ರ ಮತ್ತು ಲೋಹಶಾಸ್ತ್ರ ಅಲಾಂಗ್ ವಿತ್ ಗಣಿತಶಾಸ್ತ್ರ. ಖಗೋಳಶಾಸ್ತ್ರ
ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿ ಗುಪ್ತರ ಕಾಲದ ಯಾರು ಅಂದರೆ ಆರ್ಯಭಟ. ಇವನ ಹೆಸರಿನಲ್ಲೇ ಭಾರತದ ಪ್ರಪ್ರಥಮ ಉಪಗ್ರಹ ಆರ್ಯಭಟ ಅಂತೇಳಿ ಕರೆಯಲ್ಪಟ್ಟಿರೋದನ್ನ ನಾವಿಲ್ಲಿ ಉಲ್ಲೇಖ ಮಾಡಬಹುದು. ಗಣಿತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿ ಆರ್ಯಭಟ ಸಾಶಾಪು 476ರಲ್ಲಿ ಕುಸುಮಪುರ ಇವತ್ತಿನ ಪಾಟಲಿಪುತ್ರದಲ್ಲಿ ಜನಿಸಿದ್ದಾನು ಉಲ್ಲೇಖ ಮಾಡಬಹುದು ನಾವಿಲ್ಲಿ. ಈತ ಅತ್ಯಂತ ಪ್ರಸಿದ್ಧವಾದ ಕೃತಿಗಳು ಅಂತಂದ್ರೆ ಸೂರ್ಯ ಸಿದ್ಧಾಂತ ಮತ್ತೊಂದು ಆರ್ಯಭಟೀಯ. ಆರ್ಯಭಟನ ಶ್ರೇಷ್ಠ ಕೃತಿಗಳು 2 ಅಂಕಕ್ಕೆ ಪ್ರಶ್ನೆ ಬರ್ಬೋದು ನಿಮಗೆ, ಆರ್ಯಭಟನ ಕೃತಿಗಳನ್ನ ವಿವರಿಸಿ ತಿಳಿಸಿ ಅಂತೇಳಿ. ಸೂರ್ಯ ಸಿದ್ಧಾಂತ ಮತ್ತು ಆರ್ಯಭಟೀಯ. ಇಲ್ಲಿ ಸೂರ್ಯ ಸಿದ್ಧಾಂತ ಕೃತಿಯಲ್ಲಿ ಭೂಮಿ ತನ್ನ ಅಕ್ಷದ ಮೇಲೆ ಸುತ್ತುವ ಬಗ್ಗೆ ಮತ್ತೆ ಸೂರ್ಯ ಮತ್ತು ಚಂದ್ರಗ್ರಹಣ ಆಗುವ ಬಗ್ಗೆ ಆಗಿನ ಕಾಲದಲ್ಲಿ ಅತ್ಯಂತ ಸವಿಸ್ತರವಾಗಿರ್ತಕ್ಕಂಥ ವಿವರಣೆ ಕೊಟ್ಟರನ್ನು ಕಾಣ್ತೇವೆ. ಇಲ್ಲಿ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಆಗೋದು ಭೂಮಿ ತನ್ನ ಅಕ್ಷದ ಸುತ್ತ ಸೂರ್ಯನ ಸುತ್ತೋದೇ ಅದು ಪ್ರಮುಖ ಕಾರಣ ಅಂತೇಳಿ ಆಗಿನ ಕಾಲಘಟ್ಟದಲ್ಲಿ ಆತ ಎಕ್ಸ್ಪ್ಲನೇಷನ್ ಕೊಟ್ಟರನ್ನು ಕಾಣ್ತೇವೆ. ಇನ್ನು ಆರ್ಯಭಟೀಯ ಕೃತಿಯಲ್ಲಿ ದಶಮಾಂಶ ಪದ್ಧತಿ, ಗಣಿತಶಾಸ್ತ್ರದಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪದ್ಧತಿ ದಶಮಾಂಶ ಪದ್ಧತಿಯನ್ನು ಕೂಡ ಈತ ಪ್ರಸ್ತಾಪ ಮಾಡೋದನ್ನು ಕಾಣ್ತೇವೆ. ಇನ್ನು ಮತ್ತೊಬ್ಬ ಗಣಿತಶಾಸ್ತ್ರಜ್ಞ ಬ್ರಹ್ಮಗುಪ್ತ. ಬ್ರಹ್ಮಗುಪ್ತ ಶೂನ್ಯದ ಪ್ರಾಮುಖ್ಯತೆನ, ಶೂನ್ಯ ಝೀರೋ, ಇವತ್ತು ಝೀರೋ ಇಲ್ಲದ ಹಾಗೆ ಗಣಿತ ಕ್ಷೇತ್ರವನ್ನು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂತ ಝೀರೋವನ್ನ ಆ ಪ್ರಾಮುಖ್ಯತೆಯನ್ನ ಕೊಟ್ಟಂತ ವ್ಯಕ್ತಿ ಗುಪ್ತರ ಕಾಲದ ಗಣಿತಶಾಸ್ತ್ರಜ್ಞ ಬ್ರಹ್ಮಗುಪ್ತ. ಇನ್ನು ವರಾಹ ಮಿಹಿರ ಅವರ ಕಾಲ ಮತ್ತೊಬ್ಬ ಶ್ರೇಷ್ಠ ವಿಜ್ಞಾನಿ. ಈತ ಸಾಕಷ್ಟು ಗ್ರಂಥಗಳನ್ನು ಬರೆದಿದ್ದಾನೆ. 6ನೇ ಶತಮಾನದಲ್ಲಿ ಬದುಕಿದ್ದಂತಹ ಈತ ಶ್ರೇಷ್ಠ ವಿಜ್ಞಾನಿ ಅಂತ ಗುರುತಿಸಿಕೊಳ್ತೇವೆ. ಜೊತೆಗೆ ಈತನ ಕೃತಿಗಳನ್ನು ಉಲ್ಲೇಖ ಮಾಡಿದರೆ ಪಂಚ ಸಿದ್ಧಾಂತಿಕ, ಬೃಹತ್ ಜಾತಕ, ಲಘು ಜಾತಕ, ಬೃಹತ್ ಸಂಹಿತೆ. ಪಂಚ ಸಿದ್ಧಾಂತಿಕ, ಬೃಹತ್ ಜಾತಕ, ಲಘು ಜಾತಕ ಮತ್ತು ಬೃಹತ್ ಸಂಹಿತೆ ಎಂಬ ಗ್ರಂಥಗಳನ್ನು ವರಾಹ ಮಿಹಿರ ರಚನೆ ಮಾಡಿದ್ದಾನೆ. ಅದರಲ್ಲಿ ಪಂಚ ಸಿದ್ಧಾಂತಿಕ ಎಂಬ ಕೃತಿ ಖಗೋಳಶಾಸ್ತ್ರ ಬೈಬಲ್ ಅಂತಲೇ ಪರಿಗಣಿಸಲ್ಪಡ್ತಕ್ಕಂಥ ಗ್ರಂಥ. ಅಷ್ಟು ಮಟ್ಟಿಗೆ ಖಗೋಳಶಾಸ್ತ್ರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಒಳಗೊಂಡ ಕೃತಿ ಪಂಚ ಸಿದ್ಧಾಂತಿಕ. ಇನ್ನು ವೈದ್ಯಶಾಸ್ತ್ರದ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ ನಾವಿಲ್ಲಿ ಆಯುರ್ವೇದ ವೈದ್ಯ ಪದ್ಧತಿ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥ ಒಂದು ಪ್ರಮುಖ ಪದ್ಧತಿ ನಾವಿಲ್ಲಿ ಗುರುತಿಸಬಹುದು. ಕಾಲಕ್ಕೆ ಧನ್ವಂತ್ರಿ ಅತ್ಯಂತ ಪ್ರಸಿದ್ಧವಾದಂತಹ ವೈದ್ಯಶಾಸ್ತ್ರಜ್ಞ ಧನ್ವಂತ್ರಿ. ಈತನ ಭಾರತೀಯ ವೈದ್ಯಶಾಸ್ತ್ರ ಪಿತಾಮಹ ಅಂತೇಳಿ ಕರೀತೇವೆ, ಅಥವಾ ಆಯುರ್ವೇದದ ಪಿತಾಮಹ ಅಂತೇಳಿ ಕೂಡ ಈತನನ್ನ ಕರೆಯಲಾಗುತ್ತೆ. ಧನ್ವಂತ್ರಿಯನ್ನ ಭಾರತೀಯ ವೈದ್ಯಶಾಸ್ತ್ರ ಪಿತಾಮಹ ಅಂತ ಕರೆಯಲಾಗುತ್ತೆ, ಜೊತೆಗೆ ಆಯುರ್ವೇದ ಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೆಯಲಾಗುತ್ತೆ. ಈತನ ಕೃತಿ ಆಯುರ್ವೇದ ನಿಘಂಟು ಎಂಬ ಕೃತಿಗಳನ್ನ ಬರೆದಿದ್ದಾನೆ. ಜೊತೆಗೆ ವಾಗ್ಭಟನ ಕೃತಿ ಅಷ್ಟಾಂಗ ಸಂಗ್ರಹ, ಚರಕ ಸಂಹಿತೆಯನ್ನ, ಸುಶ್ರುತ ಎಂಬ ಶುಶ್ರುತ ಸಂಹಿತೆಯನ್ನ, ಚರಕ ಸಂಹಿತೆ, ಶುಶ್ರುತ ಸಂಹಿತೆ ಎಂಬ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ವೈದ್ಯಕೀಯ ಕ್ಷೇತ್ರಕ್ಕೆ ಹಲವಾರು ಗಿಡಮೂಲಿಕೆಗಳಿಗೆ, ಹಲವಾರು ಕಾಯಿಲೆಗಳ ಔಷಧಿಗಳಿಗೆ, ಪ್ರಾಣಿಜನ್ಯ ಸಸ್ಯಜನ್ಯ ಔಷಧಿಗಳ ಮೂಲಕವಾಗಿ ಸಾಕಷ್ಟು ಟ್ರೀಟ್ಮೆಂಟ್ ವ್ಯವಸ್ಥೆನ ಅವರು ಕಂಡುಕೊಂಡಿದ್ರು ಅನ್ನೋದಕ್ಕೆ ಇವ ಸುಶ್ರುತ ಸಂಹಿತೆ ಮತ್ತು ಚರಕ ಸಂಹಿತೆಗಳು, ಆಯುರ್ವೇದ ನಿಘಂಟು ಇವೆಲ್ಲವೂ ಕೂಡ ನಮಗೆ ಸಾಕ್ಷಿಗಳಾಗಿದ್ದಾವೆ. ಇನ್ನು ಲೋಹ ವಿಜ್ಞಾನಕ್ಕೆ ಬಂದ್ರೆ ಲೋಹಶಾಸ್ತ್ರ ಕೂಡ ಇವ್ರ ಕಾಲದ ಅತ್ಯಂತ ಪರಿಣಿತನ ಪಡ್ಕೊಂಡಂತಹ ವಿಜ್ಞಾನಿಗಳಿದ್ರು ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ಯಾವುದಂದ್ರೆ 2ನೇ ಚಂದ್ರಗುಪ್ತನ ದೆಹಲಿಯ ಸಮೀಪದ ಮೆಹ್ರೌಲಿ ಕಬ್ಬಿಣ ಸ್ತಂಭ ಶಾಸನ, ಜೊತೆಗೆ ಅವರ ನಾಣ್ಯಗಳು. ಇಲ್ಲಿ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳು ಕೂಡ ಇವ್ರ ಕಾಲದಲ್ಲಿ ಸಿಕ್ಕಿದಾವೆ ನಮಗೆ. ಅವುಗಳನ್ನ ಗಮನಿಸ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಲೋಹಶಾಸ್ತ್ರದಲ್ಲಿ, ಲೋಹ ವಿಜ್ಞಾನದಲ್ಲಿ ಎಷ್ಟು ಪರಿಣಿತಿಯನ್ನು ಪಡ್ಕೊಂಡಿದ್ರು ಇವರು ಅಂತೇಳಿ. ಯಾಕೆಂದ್ರೆ ದೆಹಲಿಯ ಸಮೀಪದ ಮೆಹ್ರೌಲಿ ಕಬ್ಬಿಣ ಸ್ತಂಭ ಶಾಸನ ಈವರೆಗೂ ಕೂಡ ರಸ್ಟ್ಲೆಸ್ ಆಗಿದೆ ಅನ್ನೋದನ್ನ ಇತಿಹಾಸಕಾರರು ಮತ್ತೆ ತಜ್ಞರು ಉಲ್ಲೇಖ ಮಾಡೋದನ್ನು ಕಾಣ್ತೇವೆ. ಓಪನ್ ಪ್ಲೇಸ್ ಅಲ್ಲಿ ಕೂಡ ಅಷ್ಟು ಸದೃಢವಾಗಿ ನಿಂತಿರೋ ಅಷ್ಟು ದೀರ್ಘ ವರ್ಷಗಳಿಂದ. ಹಾಗಾಗಿ ಆ ಲೋಹ ವಿಜ್ಞಾನ ಹೆಚ್ಚು ಪ್ರೌಢಿಮೆಯನ್ನ ಪಡ್ಕೊಂಡಂತ ಲೋಹ ವಿಜ್ಞಾನಿಗಳು ಗುಪ್ತರ ಕಾಲದಲ್ಲಿ ಇದ್ರು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಲ್ಲುತ್ತೆ. ಇನ್ನು ಮುಂದಿನ ಪಾಯಿಂಟು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬಂದ್ರೆ ನಾವು ಬಹಳಷ್ಟು ಅಭೂತಪೂರ್ವವಾಗಿರ್ತಕ್ಕಂಥ ಬೆಳವಣಿಗೆ. ಯಾಕೆಂದ್ರೆ ದೇವಾಲಯ ವಾಸ್ತುಶಿಲ್ಪದ ನಿರ್ಮಾಪಕರಲ್ಲಿ ಮೊದಲಿರುವಂತಲೇ ಗುರುತಿಸತಕ್ಕಂಥವರು ಗುಪ್ತರು. ಇವರ ಪ್ರಮುಖವಾದ ವಾಸ್ತುಶಿಲ್ಪದ ಕೇಂದ್ರಗಳು ಯಾವುದು ಅಂದ್ರೆ, ಅಥವಾ ಕಲಾ ಕೇಂದ್ರಗಳು ಯಾವುದು ಅಂತಂದ್ರೆ ಮಥುರಾ, ಬನಾರಸ್, ಪಾಟ್ನಾ, ಉದಯಗಿರಿ, ದೇವಗಢ. ಮಥುರಾ, ಬನಾರಸ್, ಪಾಟ್ನಾ, ಉದಯಗಿರಿ, ದೇವಗಢ ಇವೆಲ್ಲವೂ ಕೂಡ ಗುಪ್ತರ ಕಾಲದ ಪ್ರಸಿದ್ಧವಾಗಿರ್ತಕ್ಕಂಥ ಕಲಾ ಕೇಂದ್ರಗಳು. ಗುಪ್ತರು ಈ ಎಲ್ಲ ಕೇಂದ್ರಗಳಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸ್ಮಾರಕಗಳನ್ನ ಬಿಲ್ಡ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಇವರ ದೇವಾಲಯಗಳಿಗೆ ಎಕ್ಸಾಂಪಲ್ ಕೊಡೋದಾದ್ರೆ ನಾವು ದೇವಗಢದ ದಶಾವತಾರ ದೇವಾಲಯ ಗುಪ್ತ ಕಾಲದ ಮೊದಲ ದೇವಾಲಯ. ನಿಮಗೆ ಒಂದಂಕದ ಪ್ರಶ್ನೆ ಬರ್ಬೋದು ಅಥವಾ ಫಿಂಗರ್ ಬ್ಲಾಂಕ್ಸ್ ಅಲ್ಲಿ ಬರ್ಬೋದು. ದೇವಗಢದ ದಶಾವತಾರ ದೇವಾಲಯ ಗುಪ್ತರ ಕಾಲದ ಪ್ರಸಿದ್ಧವಾಗಿರ್ತಕ್ಕಂಥ ಮೊಟ್ಟ ಮೊದಲ ದೇವಾಲಯ. ಭೂಮಾರದ ಶಿವ ದೇವಾಲಯ, ಹಾಗೆಯೇ ಬೀತರ್ಗಾವ್ನ ಇಟ್ಟಿಗೆ ದೇವಾಲಯ, ಟಿಗಾದ ವಿಷ್ಣುನ ದೇವಾಲಯ
ಹೀಗೆ ಸಾಕಷ್ಟು ಎಕ್ಸಾಂಪಲ್ ಕೊಡ್ತಾ ಹೋಗ್ಬೋದು. ಆರಂಭಿಕ ದೇವಾಲಯಗಳ ರಚನೆ ನಾವು ಗುಪ್ತರು ಎನ್ಕರೇಜ್ ಮಾಡೋದಕ್ಕೆ ಇವೆಲ್ಲವೂ ಕೂಡ ನಮಗೆ ಈಗಲೂ ಕೂಡ ಸಾಕ್ಷಿಯಾಗಿ ನಿಲ್ತವೆ. ಜೊತೆಗೆ ಶಿಲ್ಪಕಲೆ ಕೂಡ ಇವರ ಕಾಲಕ್ಕೆ ಅತ್ಯಂತ ಪ್ರಮುಖವಾಗಿ ಬೆಳವಣಿಗೆ ಆಗಿತ್ತು. ಸುಲ್ತಾನ್ಗಂಜ್ನ 7.6 ಅಡಿ ಎತ್ತರದ ಬುದ್ಧನ ವಿಗ್ರಹ ಅದನ್ನ ಅವರ ಬೆಸ್ಟ್ ಎಕ್ಸಾಂಪಲ್. ಮೂರ್ತಿ ಕಲೆಗೆ ಅಥವಾ ಶಿಲ್ಪಕಲೆಗೆ ಸುಲ್ತಾನ್ಗಂಜ್ನ 7.6 ಅಡಿ ಎತ್ತರದ ಬುದ್ಧನ ವಿಗ್ರಹ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಉದಾಹರಣೆ ಆಗುತ್ತೆ. ಪ್ರೆಸೆಂಟ್ ಅದು ಬರ್ಮಿಂಗ್ ಹ್ಯಾಮ್ನ ಮ್ಯೂಸಿಯಂ ಅಲ್ಲಿ ಸಂರಕ್ಷಣೆ ಆಗಿದೆ. ಬರ್ಮಿಂಗ್ಹ್ಯಾಮ್ನ ಮ್ಯೂಸಿಯಂನಲ್ಲಿ ಸಂರಕ್ಷಣೆ ಆಗಿರೋದು ನಾವಿಲ್ಲಿ ಉಲ್ಲೇಖ ಮಾಡ್ಕೊಳ್ತೇವೆ. ಇಲ್ಲಿ ಚಿತ್ರ ಕೂಡ ತೋರಿಸಿದ್ದೇನೆ, ದಶಾವತಾರ ದೇವಾಲಯದು. ಜೊತೆಗೆ ಮೆಹ್ರೌಲಿ ಕಬ್ಬಿಣ ಸ್ತಂಭದ ಶಾಸನ ಕೂಡ ಇಲ್ಲಿ ಇಂಡಿಕೇಟ್ ಮಾಡಿದ್ದೇನೆ. ಇನ್ನು ಮತ್ತೊಂದು ಅಂಶ ಚಿತ್ರಕಲೆ. ಗ್ವಾಲಿಯರ್ ಸಮೀಪದ ಬಾಗ್ ಮತ್ತೆ ಅಜಂತ ಗುಹಾಂತರ ದೇವಾಲಯಗಳು ಗುಪ್ತರ ಕಾಲದ ಚಿತ್ರಕಲೆಗೆ ಬೆಸ್ಟ್ ಎಕ್ಸಾಂಪಲ್. ಗ್ವಾಲಿಯರ್ ಸಮೀಪದ ಬಾಗ್ ಮತ್ತು ಅಜಂತಾದ ಗುಹಾಂತರ ದೇವಾಲಯಗಳಿಗೆ ಗುಪ್ತರ ಕಾಲ ನಾವು ಪ್ರಮುಖವಾಗಿರ್ತಕ್ಕಂಥ ವರ್ಣಚಿತ್ರಗಳನ್ನ ಅಥವಾ ಚಿತ್ರಕಲೆಗಳನ್ನ ಧಾರ್ಮಿಕ ಸಾಹಿತ್ಯ ಮತ್ತು ಜೈನ ಬೌದ್ಧಿಸಮನ್ನ ಆಧರಿಸಿಕೊಂಡಿರ್ತಕ್ಕಂಥ ಸಾಹಿತ್ಯ ಇದು ಚಿತ್ರಗಳನ್ನ ನಾವಲ್ಲಿ ಕಾಣಕ್ಕೆ ಸಾಧ್ಯ ಇದೆ. ಜೊತೆಗೆ ಅಜಂತಾದ 17ನೇ ಗುಹೆಯಲ್ಲಿ ತಾಯಿ ಮತ್ತೆ ಮಗುವಿನ ವರ್ಣಚಿತ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಇವ್ರ ಕಾಲದ್ದು. 17ನೇ ಗುಹೆಯಲ್ಲಿರ್ತಕ್ಕಂಥ ತಾಯಿ ಮಗುವಿನ ಚಿತ್ರ ತುಂಬಾ ನೈಜತೆಯಿಂದ ಪ್ರಾಕೃತಿಕ ಸೌಂದರ್ಯದಿಂದ ಕೂಡಿರ್ತಕ್ಕಂತಹ ಚಿತ್ರ ಅಂತೇಳಿ ಇತಿಹಾಸಕಾರರಿಂದ ಪ್ರಶಂಸೆಗೆ ಒಳಪಟ್ಟಿರ್ತಕ್ಕಂತಹ ಒಂದು ಎಕ್ಸಾಂಪಲ್ ನಾವಿಲ್ಲಿ ಉಲ್ಲೇಖ ಮಾಡಬಹುದು. ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಹಿಂದೂ ಧರ್ಮದ ಪುನರುತ್ಥಾನ ಉಂಟು ಮಾಡೋದ್ರ ಜೊತೆಗೆ ಶಿಕ್ಷಣ, ಸಾಹಿತ್ಯ, ವಿಜ್ಞಾನ, ತಂತ್ರಜ್ಞಾನ, ಕಲೆ ಮತ್ತು ವಾಸ್ತುಶಿಲ್ಪ, ಚಿತ್ರಕಲೆ, ಶಿಲ್ಪಕಲೆ ಹೇಗೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಪ್ರಗತಿ ಅಥವಾ ಸಾಧನೆಯನ್ನ ಗುಪ್ತರ ಅವಧಿಯಲ್ಲಿ ಗುರುತಿಸಲಾಗುತ್ತೆ. ಆ ಕಾರಣಕ್ಕಾಗಿಯೇ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನ ಸುವರ್ಣ ಯುಗ, ಗೋಲ್ಡನ್ ಏಜ್ ಆಫ್ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಅಂತೇಳಿ ಕರೆಯುವಂಥ ಪ್ರಯತ್ನ ಇತಿಹಾಸಕಾರರು ಮಾಡ್ತಾರೆ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ, ಬಹಳಷ್ಟು ಬಾರಿ ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆ. ಇದನ್ನು ತುಂಬಾ ನೀಟಾಗಿ ಅಧ್ಯಯನ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಈ ಕೊಟ್ಟಿರುವಂಥ ಪಾಯಿಂಟ್ಗಳನ್ನು ಆಧಾರವಾಗಿ ಇಟ್ಕೊಂಡು ನಿಮ್ಮದೇ ರೂಪದಲ್ಲಿ ನೀವು ಎಕ್ಸ್ಪ್ಲನೇಷನ್ ಕೊಟ್ಕೊಳ್ತಾ ಹೋದ್ರೆ 100ಕ್ಕೆ 100 ಭಾಗ ಹೆಚ್ಚು ಅಂಕಗಳು ಪಡ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಆಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಈಶಾನ್ವಿ ಅಕಾಡೆಮಿ ಶಿವಮೊಗ್ಗ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಒನ್ಸ್ ಅಗೇನ್.